ಸಂರಕ್ಷಣೆಯಲ್ಲಿ ಸರ್ಕಾರದ ಪಾತ್ರ ಅತಿ ಮುಖ್ಯ ಇರ್ತದೆ. ಆಮೇಲೆ ಈ ಮಾನವ ಹಕ್ಕುಗಳಂದರೆ ಏನಂದರೆ, ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಅರ್ಥಪೂರ್ಣವಾಗಿ ಹಾಗೂ ಸಂತೋಷದಿಂದ ನಡೆಸಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು, ಆ ಅರ್ಹತೆಗಳನ್ನೇ ನಾವು ಮಾನವ ಹಕ್ಕುಗಳಂತ ಕರಿತಾ ಇದ್ದೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ತಾನು ನಿರ್ಭೀತಿಯಿಂದ ಜೀವನ ಮಾಡಲಿಕ್ಕೆ ಸಮಾನತೆಯಿಂದ ಅವನಿಗೆ ಸಮಾನತೆ ಹಕ್ಕನ್ನು ಕೊಡಬೇಕು. ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಗೌರವಯುತವಾಗಿ ಸಮಾಜದಲ್ಲಿ ನಡ್ಕೋಬೇಕಂದ್ರೆ ಅವನಿಗೆ ಏನೆಲ್ಲ ಅರ್ಹತೆ ಬೇಕು ಅಂಥವೆಲ್ಲ ಮಾನವ ಹಕ್ಕುಗಳನ್ನು ಸಂವಿಧಾನ ಅಡಿಯಲ್ಲಿ ಸಹ ಗುರುತಿಸಲ್ಪಟ್ಟಿವೆ. ಈಗ ಸಮಾನತೆ ಹಕ್ಕು, ಆಮೇಲೆ ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ನು, ರೈಟ್ ಅಗೇನ್ಸ್ಟ್ ಸ್ಲೇವರಿ, ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ಇವೆಲ್ಲ ಸಂವಿಧಾನ ಅಡಿಯಲ್ಲಿ ಸಹಿತ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅವು ಈ ಮಾನವ ಹಕ್ಕುಗಳ ತಳಹದಿ ಮೇಲೆ ಅವುಗಳನ್ನು ಗುರುತಿಸಲ್ಪಟ್ಟಿವೆ. ಆದ್ದರಿಂದ ಈ ಎಲ್ಲ ಹಕ್ಕುಗಳನ್ನು ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ ಮೇಲೆ ಇರ್ತದೆ. ಅಂಥ ಮಾನವ ಹಕ್ಕುಗಳ ಉಲ್ಲಂಘನೆ ಆದ ಪ್ರಸಂಗ ನಮ್ಮ ನೋಟಿಸಿಗೆ ಬಂದಾಗ ಈಗ ನಮ್ಮ ಆಯೋಗದಿಂದ ಅವರಿಗೆ ಸೋಮುಟ್ಟು ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ ವಿವರಣೆ ಕೇಳಿ ಅವ್ರ ಮೇಲೆ ಕ್ರಮ ಕೈಗೊಂಡು ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅಥವಾ ಪರಿಹಾರ ಏನು ನೀಡಬೇಕಂತ ನಾವು ಸರ್ಕಾರಕ್ಕೆ ಶಿಫಾರಸನ್ನು ಮಾಡುವ ಒಂದು ಅಧಿಕಾರ ನಮ್ಮ ಆಯೋಗಕ್ಕೆ ಇರ್ತದೆ. ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಗಟ್ಟೋದು ಮತ್ತು ಮಾನವ ಹಕ್ಕುಗಳನ್ನು ಸಂರಕ್ಷಣೆಯನ್ನು ಮಾಡೋದು ನಮ್ಮ ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಚಾಲ್ತಿ ಇರುವ ಪ್ರಕರಣಗಳನ್ನು ವಿಲೇವಾರಿ ಮಾಡುವುದರ ಜೊತೆಗೆ ಎಲ್ಲಿ ಉಲ್ಲಂಘನೆ ಆಗ್ತಾ ಇದೆ ನಾವು ಅಲ್ಲೆಲ್ಲ ಪರಿಶೀಲಿಸಿ ಭೇಟಿ ಕೊಟ್ಟು ಆ ಬಗ್ಗೆ ಕ್ರಮ ಕೈಗೊಂಡು ಆ ಉಲ್ಲಂಘನೆಯನ್ನು ತಡೆಗಟ್ಟೋದು, ಆಮೇಲೆ ಉಲ್ಲಂಘನೆಗೆ ಕಾರಣರಾದವರ ಮೇಲೆ ತೀವ್ರವಾದ ಕ್ರಮವನ್ನು ಕೈಗೊಂಡು ಉಲ್ಲಂಘನೆ ಒಳಗಾದವರಿಗೆ ಪರಿಹಾರವನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ನಮ್ಮ ಆಯೋಗದಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ. ಆಮೇಲೆ ಈ ಆಯೋಗ ಸ್ವತಃ ದೂರನ್ನು ಸ್ವೀಕಾರ ಮಾಡ್ತದೆ. ಆಮೇಲೆ ದೂರುದಾರ ಪರವಾಗಿ ಯಾರಾದರೂ ನಮಗೆ ಮಾಹಿತಿ ನೀಡಿದರೆ ಅದರ ಮೇಲೆ ಕೇಸ್ ದಾಖಲು ಮಾಡ್ಕೊತೀವಿ. ಆಮೇಲೆ ನಾವು ಪತ್ರಿಕೆಗಳಲ್ಲಿ ಆ ವಿಷಯವನ್ನು ಬಂದರೆ ಆ ಪತ್ರಿಕೆಗಳಲ್ಲಿ ನೋಡಿ ನಾವು ಸೋಮುಟ್ಟು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಸಂಬಂಧಪಟ್ಟ ಸಾರ್ವಜನಿಕ ಅಧಿಕಾರಿಗಳ ಮೇಲೆ ನಾವು ಕ್ರಮವನ್ನು ಈ ಆಯೋಗದಿಂದ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇವೆ. ಆಮೇಲೆ ಎಲ್ಲ ಜನಸಾಮಾನ್ಯರಿಗೆ ಈ ಮಾನವ ಹಕ್ಕುಗಳ ಒಂದು ಪರಿಕಲ್ಪನೆಯನ್ನು ಅರಿವನ್ನು ಮೂಡಿಸಲು ನಾವು ಹಲವಾರು ಕಾರ್ಯಕ್ರಮಗಳನ್ನು ಸಹ ಹಾಕ್ತಾ ಇದ್ದೇವೆ. ಆಮೇಲೆ ಜಿಲ್ಲಾ ಆಸ್ಪತ್ರೆ, ಆಮೇಲೆ ನಿಮ್ಮ ಬಂದಿಖಾನೆ, ಪೊಲೀಸ್ ಠಾಣೆ ಇಂಥಲ್ಲಿ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಂತೆ, ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಂತ ನಾವು ಕಟ್ಟುನಿಟ್ಟಾಗಿ ಅವರಿಗೆ ನಿರ್ದೇಶನವನ್ನು ಸಹ ನೀಡ್ತಾ ಇದ್ದೇವೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದಾಗ ಜನಸಾಮಾನ್ಯರಿಗೆ ಅವರಿಗೆ ಆರೋಗ್ಯದ ಸಮಸ್ಯೆ, ತಕ್ಷಣ ಆರೋಗ್ಯದ ಸಮಸ್ಯೆಯನ್ನು ನೋಡಿ ಅವರಿಗೆ ಪರಿಹಾರವನ್ನು ಸಹ ಅಥವಾ ಮೆಡಿಕಲ್ ಏಡನ್ನು ಸಂಬಂಧಪಟ್ಟ ಸಾರ್ವಜನಿಕ ಅಧಿಕಾರಿಗಳು ಕೊಡಬೇಕಾಗ್ತದೆ. ಇಲ್ಲಾಂದರೆ ಆ ಸಂಬಂಧಪಟ್ಟ ಜಿಲ್ಲಾ ಆಸ್ಪತ್ರೆ ಅಧಿಕಾರಿಗಳ ಮೇಲೆ ಸಹ ನಾವು ಕ್ರಮವನ್ನು ಕೈಗೊಳ್ತೇವೆ. ಅದೇ ರೀತಿ ಬಂದಿಗಳ ಬಗ್ಗೆ ಯಾವುದೇ ಒಂದು ನಿರ್ಲಕ್ಷ್ಯ ವಹಿಸಿದಲ್ಲಿ ಅವರ ಬೇಸಿಕ್ ರೈಟ್ಸಿಗೆ ಅಂದರೆ ಹ್ಯೂಮನ್ ರೈಟ್ಸಿಗೆ ಏನಾದರೂ ಧಕ್ಕೆ ಉಂಟು ಮಾಡಿದಲ್ಲಿ ಆ ಅಧಿಕಾರಿಗಳ ಮೇಲೂ ಸಹ ನಾವು ಕ್ರಮ ಕೈಗೊಳ್ತೇವೆ. ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿದ್ದಿಲ್ಲ ಅಂದರೆ ಸಂಬಂಧಪಟ್ಟ ಲೇಬರ್ ಆಫೀಸರ್ ಮೇಲೂ ಸಹ ನಾವು ಕ್ರಮ ಕೈಗೊಳ್ತೇವೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಗಟ್ಟೋದು ಮುಖ್ಯವಾದ ನಮ್ಮ ಒಂದು ಆಯೋಗದ ಕರ್ತವ್ಯವಾಗಿದೆ. ಹಾಗೂ ಆ ಬಗ್ಗೆ ಉಲ್ಲಂಘನೆ ಆ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಗಟ್ಟೋದು ನಮ್ಮ ಆಯೋಗದಿಂದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಆ ಅರಿವನ್ನು ಮೂಡಿಸಿ ಉಲ್ಲಂಘನೆ ಆಗದಂತೆ ನಾವೆಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆ ಬಂದಾಗ ಹಿಂದುಳಿದ ವರ್ಗಗಳ ಹಾಸ್ಟೆಲು, SC/ST ಹಾಸ್ಟೆಲು, ಆನಂತರ ಜಿಲ್ಲಾ ಆಸ್ಪತ್ರೆ, ಆಮೇಲೆ ಬಂದಿಖಾನೆ ಮುಂತಾದ ಸ್ಥಳಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಇನ್ಮೇಟ್ಸ್ ಆದರೆ ಹಾಸ್ಟೆಲಲ್ಲಿ ಇರುವಂಥ ವಿದ್ಯಾರ್ಥಿಗಳು ಸಂವಾದ ಮಾಡಿದೆ. ಅವ್ರಿಗಿರುವ ಸಮಸ್ಯೆಗಳ ಬಗ್ಗೆ ನಾವು ತಿಳುವಳಿಕೆ ನೀಡಿ ಅರಿವು ಮಾಡಿಕೊಂಡು ಅವ್ರಿಗೇನೋ ಸಮಸ್ಯೆಗಳಿದ್ದಲ್ಲಿ ಅವ್ರ ಪರಿಹಾರವನ್ನು ಸಹ ನಾನು ಅದಕ್ಕೆ ಹೇಗೆ ಮಾಡ್ಕೋಬೇಕಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ದೇಶನ ನೀಡಿದ್ದೀನಿ. ಅಲ್ಲಿ ಶುಚಿತ್ವವನ್ನು ಕಾಪಾಡೋ ಜೊತೆಗೆ ಅವರು ಯಾವುದೇ ಒಂದು ಮಕ್ಕಳ ಹಕ್ಕುಗಳಿಗೆ ಉಲ್ಲಂಘನೆ ಆಗದಂತೆ ನೋಡ್ಕೋಬೇಕು ಅಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ದೇಶನ ನೀಡಿದ್ದೀನಿ. ಥ್ಯಾಂಕ್ ಯು. ಇಲ್ಲಾಂದ್ರೆ ಅವ್ರ ಪರವಾಗಿ ನೊಂದವರ ಪರವಾಗಿ ಬೇರೆದವರು ಸಹ ದೂರನ್ನು ದಾಖಲು ಮಾಡುವಂಥ ಅವಕಾಶ ನಮ್ಮಲ್ಲಿದೆ. ಆಮೇಲೆ ಸ್ವತಃ ನಮ್ಮಲ್ಲಿ ಬಂದು ದೂರು ಕೊಡಲಿಕ್ಕಾಗಲಿಲ್ಲ ಅಥವಾ ಒಂದು ದೂರನ್ನು ಇಲ್ಲಿಂದ ಪೋಸ್ಟ್ ಮೂಲಕ ಕಳಿಸ್ಲಿಕ್ಕೂ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಒಂದು ನಮ್ಮದು SHRC ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಅವರು ವೆಬ್ಸೈಟಲ್ಲಿ ನಮಗೆ ದೂರನ್ನು ದಾಖಲು ಮಾಡ್ಬೋದು ಅಥವಾ ನಮ್ಮ ಮೇಲ್ ಮೂಲಕ ನಮಗೆ ದೂರನ್ನು ಸಹ ಕಳಿಸ್ಬೋದು. ಆಮೇಲೆ ಪತ್ರಿಕೆಗಳಲ್ಲಿ ಬಂದ ಪ್ರಸಂಗಗಳನ್ನು ನೋಡಿ ನಮ್ಮ ಆಯೋಗದಿಂದ ಸೋಮುಟ್ಟು ಕೇಸುಗಳನ್ನು ಸಹಿತ ನಾವು ದಾಖಲು ಮಾಡ್ಕೊತಾ ಇದ್ದೀವಿ.
ಈಗ ತಮಗೆಲ್ಲ ಗೊತ್ತಿದ್ದಂತೆ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆ ಒಂಟೂರಲ್ಲಿ ಆದಂಥ ಅತಿ ಅಮಾನುಷ ಘಟನೆ ಈ ಮಾನವ ಒಂದು ಸಮಾಜ ತಲೆ ತಗ್ಗಿಸುವಂಥ ಘಟನೆ ಆಗಿದೆ. ಆ ಘಟನೆ ಬಗ್ಗೆ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದವರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದವರು ಹಾಗೂ ನಮ್ಮ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಸಹ ಅದರ ಬಗ್ಗೆ ಗಮನ ಹರಿಸಿ ಕೇಸುಗಳನ್ನು ಸ್ವತಃ ದಾಖಲು ಮಾಡಿಕೊಂಡಿದ್ದಾರೆ. ಆಮೇಲೆ ಅವೆಲ್ಲ ಕೇಸುಗಳನ್ನು ವಿಚಾರಣೆ ಹಂತದಲ್ಲಿವೆ. ಆ ಘಟನೆ ಅತಿ ಖಂಡನೀಯ. ಯಾಕಂದರೆ ಒಬ್ಬ ಹೆಣ್ಣು ಮಗಳನ್ನು ಸಾರ್ವಜನಿಕವಾಗಿ ಆ ರೀತಿಯೆಲ್ಲ ಹಿಂಸೆ ಪಡೋದಂದರೆ ಅವರ ಘನತೆಗೆ, ಅವರ ಹಕ್ಕುಗಳಿಗೆ ತೀವ್ರ ಒಂದು ಚ್ಯುತಿ ತಂದಂಗಾಗಿದೆ. ಆದ್ದರಿಂದ ಇದ್ರ ಬಗ್ಗೆ ನಮ್ಮ ಆಯೋಗ ತೀವ್ರವಾದ ಒಂದು ಕ್ರಮವನ್ನು ಕೈಗೊಂಡು ಸರ್ಕಾರಕ್ಕೆ ಯಾರು ಏನೆಲ್ಲ ಕ್ರಮ ಕೈಗೊಳ್ಳೋ ಯಾವ ಅಧಿಕಾರಿಗಳ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೆ ಶಿಫಾರಸನ್ನು ನಮ್ಮ ಆಯೋಗದಿಂದ ಮಾಡಲಾಗಿದೆ.